ಸರ್ ನಾರ್ಮಲಿ ಈಗ ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಆಗ ನಿಮ್ಮ ಸಕ್ಸಸ್ಸಿಗೆ ಒಂದಷ್ಟು ಜನ ಯೂತ್ಸು ಹಾಕ್ತಾ ಇರ್ತಾರೆ. ಇವರ ಕೆಲವೊಂದು ಡಿಸಿಷನ್ಗಳು ಇವ್ರನ್ನ ಇವತ್ತು ತಗೊಂಡು ಹೋಯಿತು ಅಂದರೆ ಒಂದು ಪರ್ಸ್ನಲ್ ಲೈಫಲ್ಲಿ ಆಗಿದ್ದಂಥ ಒಂದು ವಿಷಯ ಇವ್ರಿಗೆ ಇಷ್ಟು ಸಕ್ಸಸ್ ಕೊಡ್ತಾ ಇದೆ ಅವ್ರು ಅವತ್ತು ಡಿಸೈಡ್ ಆಗಿದ್ದಕ್ಕೆ. ಇದಕ್ಕೆ ನೀವೇನು ಹೇಳ್ತೀರಿ? ಆ ಥರ ಏನು ಅಂದರೆ ಸಿ ಲೈಫಲ್ಲಿ ಕೆಲವೊಂದು ಕಾಲಘಟ್ಟದಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳಾಗ್ತಾ ಇರುತ್ತೆ, ಪ್ರತಿದಿನವೂ ಆಗ್ತಾ ಇರುತ್ತೆ ಆ್ಯಕ್ಚುಲಿ. ಸೊ ಒಂದೊಂದಾಗೋ ಇನ್ಸಿಡೆಂಟ್ಗಳು ಸಾಕಷ್ಟು ವರ್ಷಗಳು ಕಾಲ ಮನಸ್ಸಲ್ಲೇ ಉಳಿದ್ಬಿಡುತ್ತೆ. ಸೊ ಅದಕ್ಕೂ ನಮ್ಮ ಪರ್ಸ್ನಲ್ ಲೈಫ್ಗೂ ನಮ್ಮ ಕರಿಯರ್ಗೂ ನಾವು ಯಾವತ್ತೂ ಒಂದು ಮಾಡಬಾರ್ದು. ಸೊ ಅದಕ್ಕೇ ನಾವು ಯಾವತ್ತೂ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡೋ ಟೈಮಲ್ಲಿ ಪರ್ಸ್ನಲ್ ಲೈಫ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಎರಡು ನಾನು ಎರಡೂ ಮರ್ಜ್ ಮಾಡೋಕ್ಕೆ ಹೋಗಲ್ಲ. ಆ್ಯಕ್ಚುಲಿ ನೀವು ಹೇಳಿದ್ದು ಈಗ ಒಂದು ಕ್ವಶನ್ ಫ್ಲ್ಯಾಶ್ ಆಯಿತು. ಈಗಿನ ಯೂತ್ಸ್ ಏನು ಮಾಡಿಬಿಡ್ತಾರೆ, ಪರ್ಸ್ನಲ್ ಲೈಫಲ್ಲಿ ಏನೋ ಆಗಿದ್ದನ್ನು ಇಟ್ಕೊಂಡು ಪ್ರೊಫೆಷನ್ ಲೈಫ್ನ ಹಾಳು ಮಾಡ್ಕೊತಾರೆ. ಬಟ್ ನಿಮ್ಮ ವಿಷಯದಲ್ಲಿ ಟ್ರೋಲ್ ಪೇಜ್ಗಳು ಹೇಳಿದ್ದಿಷ್ಟೇ, ಅವ್ರನ್ನ ಇನ್ಸ್ಪೈರ್ ಆಗಿ ತೊಗೋಬೇಕು, ಲೈಫಲ್ಲಿ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ರು ಆದರೂ ಕೂಡ ತಮ್ಮ ಸಾಧನೆ ಕಡೆನೇ ಹೆಜ್ಜೆ ಇಟ್ಟರು ಅನ್ನೋವಂಥ ಮಾತುಗಳನ್ನು ಹೇಳ್ತಾರೆ. ಹೌದು, ಅದು ದಟ್ಸ್ ದ ರೈಟ್ ವೇ. ಯಾವತ್ತೂ ನಾವು ಅದ್ರ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾಕಂದರೆ ಅದೇ ನಮ್ಮ ಕೈ ಹಿಡಿಯೋದು. ಸೊ ಕ್ಷಣಿಕ ಏನಂದರೆ ಪರ್ಸ್ನಲ್ ಲೈಫಲ್ಲಿ ಏನೇ ಒಂದು ಸ್ವಲ್ಪ ಡ್ಯಾಮೇಜಿಂಗ್ ಆದ್ರೂ ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ಗಾಯ ಹಂಗೆ ಇರೋದಿಲ್ಲ, ಒಂದಲ್ಲ ಒಂದು ದಿವಸ ವಾಸಿ ಆಗೇ ಆಗುತ್ತೆ. ಸೊ ಹಾಗಾಗಿ ಗಾಯ ಆಯ್ತಲ್ಲ ಅಂತಂದ್ಬಿಟ್ಟು ಮನೇಲೇ ಕೊರ್ಕೊಂಡು ಕೂರೋದಕ್ಕಿಂತ ಆಗೋ ಕೆಲಸನ ಮಾಡ್ತಾ ಹೋಯ್ತು ಅಂದರೆ ಗಾಯ ಯಾವಾಗ ವಾಸಿಯಾಗಿರುತ್ತೆ ಅಂತಲೇ ಮರ್ತೋಗ್ಬಿಡುತ್ತೆ. ಓಕೆ ಸರ್, ಯಾವಾಗ ಫ್ಯಾನ್ಸಿ ಗುಡ್ ನ್ಯೂಸ್ ಸರ್? ಸದ್ಯದಲ್ಲ, ಈ ವರ್ಷ ಅಂತೂ ಇಲ್ಲ, ಸಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ರ್ಯಾಪರ್ ಚಂದನ್ ಶೆಟ್ಟಿ ಸರ್ ಮಾತಾಗಿತ್ತು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರೆಬೆಲ್ ಟಿವಿ. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ತ್ರಿಷಾ ರಮೇಶ್, ರೆಬೆಲ್ ಟಿವಿ.